ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಪುನೀತ್ ರಾಜ್ಕುಮಾರ್ ಸಮಾಧಿ ಮತ್ತು ಡಾಕ್ಟರ್ ರಾಜ್ಕುಮಾರ್ ಸಮಾಧಿ, ಪಾರ್ವತಮ್ಮ ರಾಜ್ಕುಮಾರ್ ಸಮಾಧಿಯನ್ನು ನಿಮ್ಮ ಮುಂದೆ ಎಲ್ಲರಿಗೂ ತೋರಿಸ್ತಾ ಹೋಗ್ತೀನಿ. ಬನ್ನಿ. ಎಂಟ್ರೆನ್ಸ್ ಮುಗಿಸ್ಕೊಂಡು ಮುಂದೆ ಬಂದೆ, ಹಿಂಗೆ ಬಂದು ರಾಜ್ಕುಮಾರ್ದು ಸ್ಮಾರಕ ನೋಡ್ದು. ಇದು ಮಿನಿ ಥಿಯೇಟ್ರ್ ಅಂತೆ. ಅದು ಇಲ್ಲಿ ಬಂದು ಇದು ಅಲ್ಲೇ ಏನಾದರೂ ಫಂಕ್ಷನ್ ಮಾಡಬೇಕಾದ್ರೆ, ಯಾವ್ದಾರು ಫಿಲಮು ರಿಲೀಸ್ ಮಾಡಬೇಕಾದ್ರೆ ಎಲ್ಲ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಯಾವುದೋ ಫಂಕ್ಷನ್ ಮಾಡಬೇಕಾದ್ರೆ ಚಿಕ್ಕದಾಗೆ ಇಲ್ಲೇ ಮಾಡ್ತಾರಂತೆ. ಇದು ಫಂಕ್ಷನ್ ಮಾಡೋ ಅಂಥ ಹಾಲ್ ಅಂತ. ಇದು ನಾನು ನೀರಿನ ಕೊಳ ಅನ್ಕೊಂಬಿಟ್ಟಿದ್ದೆ, ಅದು ಚೆನ್ನಾಗಿದೆ. ಬಂದರು ನೋಡಿ ನಮ್ಮ ಅಪ್ಪು ಸರ್, ಅಪ್ಪು ಬಾಸ್, ಮಿಸ್ ಯು ಅಪ್ಪು ಬಾಸ್. ನೀವಿಲ್ಲದೆ 4 ವರ್ಷಗಳು ಕಳೆದಿದ್ದೀವಿ, ಆದರೂ ನಿಮ್ಮ ಕ್ರೇಜು, ನಿಮ್ಮ ಜನಪ್ರಿಯತೆ, ನಿಮ್ಮ ಅಭಿಮಾನಿಗಳು ಕೋಟ್ಯಾಂತರ ಜನಗಳ ಆರಾಧ್ಯ ದೈವ ಆಗಿದ್ದೀರಾ. ಇವಾಗ ನೀವಿಲ್ಲ ಅನ್ನೋ ಥರನೇ ಅನ್ನಿಸ್ತಾ ಇಲ್ಲ, ಆ ಥರ ಫೀಲಿಂಗಲ್ಲಿದೆ. ಇವಾಗ ನಿಮ್ಮನ್ನು ಆವಾಗ ಇದ್ದಾಗಂತೂ ನೋಡೋಕ್ಕಾಗಲಿಲ್ಲ, ಆದರೆ ಮಿಸ್ ಯು ಅಪ್ಪು ಬಾಸ್. ನೀವಿಲ್ಲದೆ ತುಂಬ ದುಃಖದಿಂದ ಬಂದು ಈ ಕ್ಷಣವನ್ನು ನೋಡ್ತಾ ಇದ್ದೀನಿ. ಐ ಮಿಸ್ ಯು ಅಪ್ಪು ಬಾಸ್. ಇದೇ ನೋಡಿ ನಮ್ಮ ಅಪ್ಪು ಸರ್ ಸಮಾಧಿ. ಮಿಸ್ ಯು ಅಪ್ಪು ಬಾಸ್, ಮಿಸ್ ಯು. ಕೋಟ್ಯಾಂತರ ಜನಗಳ ಆರಾಧ್ಯ ದೈವ ಆಗಿದ್ದೀರಾ. ತುಂಬ ಮಿಸ್ ಮಾಡ್ಕೊಂಡಿದ್ದೀವಿ. ನಿಮ್ಮ ಹೆಸರಲ್ಲಿ ಜನಗಳು, ಎಲ್ಲ ಥರದ ಅಂಗಡಿಗಳು, ಹೋಟೆಲ್ಗಳು, ನೀವಿಲ್ಲ ಅನ್ನೋ ಇದೇ ಇಲ್ಲ. ನೀವು ಜನಗಳ ಮಧ್ಯೆ ಇದ್ದೀರಾ ಎಲ್ಲೋ ಅಂದ್ಕೊಂಡು ಜನಗಳು ಇನ್ನೂ ನಿಮ್ಮ ಆರಾಧಿಸ್ತಾ ಇದ್ದಾರೆ, ಪೂಜೆ ಮಾಡ್ತಾ ಇದ್ದಾರೆ. ಮಿಸ್ ಯು ಲೆಜೆಂಡ್. ಈ ಕರ್ನಾಟಕದ ಲೆಜೆಂಡ್ ನೋಡ್ರಿ ಇವರು. ನೋಡಿ, ತುಂಬ ಲೆಜೆಂಡ್ ಬಾಸ್. ನೀವು ಇರಬೇಕಾಯಿತು. ದೇವರು ಒಳ್ಳೆಯವ್ರನ್ನ ಯಾವತ್ತೂ ಇರಿಸ್ಕೊಳ್ಳಲ್ಲ. ಮಿಸ್ ಯು ಬಾಸ್, ಮಿಸ್ ಯು. ನೋಡಿ, ಇನ್ನೂ ಅಭಿಮಾನಿಗಳು, ಅವರು 4 ವರ್ಷ ಆದ್ರೂ ಅಭಿಮಾನಿಗಳು ತುಂಬ ಜನ ಮಿಸ್ ಯು ಬಾಸ್, ಮಿಸ್ ಯು. ನನಗಂತೂ ದುಃಖನೇ ತಡೆಯೋಕ್ಕಾಗಿರಲಿಲ್ಲ ಅಲ್ಲಿ, ಆದರೆ ಏನು ಮಾಡೋಕ್ಕಾಗುತ್ತೆ. ಮಿಸ್ ಯು ಬಾಸ್, ಮಿಸ್ ಯು. ತುಂಬ ಜನಗಳು ಆರಾಧ್ಯ ದೈವ. ಮಿಸ್ ಯು ಬಾಸ್. ನೋಡಿ, ನಮ್ಮ ಅಪ್ಪು ಸಮಾಧಿ ಮುಂದೆ ಇನ್ನೂ ಜನಗಳ ಆ ಥರ ಕ್ಯೂ. ನಾನು ಇನ್ನೂ 4 ವರ್ಷ ಆದ್ರೂ ನೋಡಿಲ್ಲ. ಇನ್ನು ಮುಂದೆ ಈ ಥರ ವ್ಯಕ್ತಿ ಹುಟ್ಟಲ್ಲ, ಹಿಂದೆ ಹುಟ್ಟಲ್ಲ. ಐ ಮಿಸ್ ಯು ಬಾಸ್, ಮಿಸ್ ಯು. ನೋಡಿ, ನಮ್ಮ ಅಪ್ಪು ಸರ್ ಎಷ್ಟು ಜನಗಳಿಗೆ ದೇವರಾಗಿದ್ದಾರೋ ಅದು ಗೊತ್ತೇ ಇಲ್ಲ. ಎಷ್ಟು ಆಶ್ರಯ. ಇವರು ನಮ್ಮ ಅಪ್ಪು ಡಾಕ್ಟರ್ ಪಾರ್ವತಮ್ಮ ಅವರು ಇಲ್ಲೇ ಇದ್ದಾರೆ ನೋಡಿ. ಪಾರ್ವತಮ್ಮ ರಾಜ್ಕುಮಾರ್ ಸಮಾಧಿ. ಮಿಸ್ ಯು ಅಮ್ಮ. ನೀವು ಕೋಟ್ಯಾಂತರ ಜನಗಳು, ಸಾವಿರಾರು ಜನಗಳಿಗೆ ಹೀರೋಗಳನ್ನು ಹುಟ್ಟಾಕಿದ್ದೀರಾ ನೀವು. ನಿಮ್ಮಿಂದ ಎಷ್ಟೋ ಜನಗಳು ಅನ್ನ ತಿಂತಾಯಿದ್ದಾರೆ. ಮಿಸ್ ಯು ಅಮ್ಮ. ಇವರು ನಮ್ಮೂರು ಸಾಲಿಗ್ರಾಮ. ಐ ಮಿಸ್ ಯು ಅಮ್ಮ. ಸಾಲಿಗ್ರಾಮ ಇವರು ರಾಜ್ಕುಮಾರ್ ಪಾರ್ವತಮ್ಮ ಇವರು ನಮ್ಮ ಸಾಲಿಗ್ರಾಮದವರು. ಇವರು ಕೇರ್ನಗರ ತಾಲೂಕು ಸಾಲಿಗ್ರಾಮದವರು. ಇವರು ಅಲ್ಲಿ ಹುಟ್ಟಿ ಬೆಳೆದಿದ್ದು. ಐ ಮಿಸ್ ಯು ಅಮ್ಮ, ಮಿಸ್ ಯು. ಇನ್ನು ಬಂದರೆ ನಮ್ಮ ಲೆಜೆಂಡ್ ಅಣ್ಣವರು ನೋಡಿ. ಲೆಜೆಂಡ್ ಕರ್ನಾಟಕದ ಇಂಡಸ್ಟ್ರಿಯಲ್ಲಿ ಲೆಜೆಂಡ್ ಇವರು ನಮ್ಮ ಅಣ್ಣವರು. ಡಾಕ್ಟರ್ ರಾಜ್ಕುಮಾರ್ ಪದ್ಮಭೂಷಣ. ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಧನ್ಯವಾದಗಳು. ಎಷ್ಟು ಕೆಲಸ ಮಾಡಿದ್ದಾರೆ ಅಂದರೆ ಇವರು ಕನ್ನಡ ಪರ ಹೋರಾಟ. ಅದು ಹೇಳಿ ಏನು ಪ್ರಯೋಜನ, ಬಾಯಿಂದ ಬಿಡಿ, ಎಲ್ಲರಿಗೂ ಗೊತ್ತಿರೋ ವಿಷಯ. ನೋಡಿ ಅಣ್ಣನ ನೋಡಿ, ಅಣ್ಣ ಎಷ್ಟು ನಿಶಬ್ದವಾಗಿದ್ದಾರೆ ಇವಾಗ. ಅವರು ಅದನ್ನು ಹೇಳೋಕ್ಕಾಗಲ್ಲ ಬಿಡಿ. ಮಿಸ್ ಯು ಲೆಜೆಂಡ್ ಇವ್ರಿಗೆ. ಇವರು ತುಂಬ ನಮ್ಮ ಕರ್ನಾಟಕದಲ್ಲಿ ಹೀರೋ ಮತ್ತು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ ಏರಿಯಾನ ತುಂಬ ಎತ್ತರಕ್ಕೆ ಬೆಳೆಸ್ತಂಥ ವ್ಯಕ್ತಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಣ್ಣ. ಈ ಲೆಜೆಂಡ್ ಡಾಕ್ಟರ್ ರಾಜ್ಕುಮಾರ್ ಅಣ್ಣ. ಬನ್ನಿ, ಇಲ್ಲಿ ಎಂಟ್ರೆನ್ಸ್ ನೋಡ್ಕೊಳ್ಳಿ. ಇದು ನೆಕ್ಸ್ಟ್ ನಮ್ಮ ರಾಜ್ಕುಮಾರ್ ಅವರು. ಲೆಜೆಂಡ್ ಅಣ್ಣ, ಲೆಜೆಂಡ್.
ಇನ್ನೂ ಅಭಿಮಾನಿಗಳು ಇತ್ತೇ ಇಲ್ಲ. 4 ವರ್ಷ ಆದ್ರೂ ನಮ್ಮ ಅಪ್ಪು ಅಪ್ಪು ಬಾಸ್. ಮತ್ತು ಬನ್ನಿ ಈಗ ನೆಕ್ಸ್ಟು ಅವ್ರ ವಿಡಿಯೋಗಳೆಲ್ಲ ಅವ್ರದ್ದು ಯಾವ್ಯಾವ ಫಿಲಮ್ ಮಾಡಿದರು ಅವೆಲ್ಲ ಹಾಕಿದ್ದಾರೆ ಬೋರ್ಡಲ್ಲಿ. ಅವೆಲ್ಲ ಪೂರ್ತಿ ವಿಡಿಯೋ ಅವ್ರದ್ದು ಏನೇನು ಫಿಲಮ್ಗಳು ಮಾಡಿದರು ಅದೆಲ್ಲ ಹಾಕಿದ್ದಾರೆ. ಇಲ್ಲಿ ಎಕ್ಸಿಟ್ಟು ನೆಕ್ಸ್ಟು ಹಿಂಗೆ ಫುಲ್ ವಿಡಿಯೋಗಳು ಫುಲ್ಲು ಅವ್ರು ಏನೇನು ಮಾಡಿದ್ದಾರೆ, ಯಾವ್ಯಾವ ಫಿಲಮ್ಗಳು ಮಾಡಿದ್ದಾರೆ ಅದೆಲ್ಲ ಹಾಕಿದ್ದಾರೆ. ಬನ್ನಿ ತೋರಿಸ್ತೀನಿ ಮುಂದೆ. ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ. ಬಬ್ರುವಾನ ಯಾವ್ಯಾವ ಫಿಲಮ್ ಸ್ಟಾರ್ಟ್ ಮಾಡೋರೆ ಅವರು ಅವೆಲ್ಲ. ಗೋವಾದಲ್ಲಿ CID, ಈ ಎಮ್ಮೆ ತಮ್ಮಣ್ಣ, ಮತ್ತು ಅವರು ಎಷ್ಟು ಸಿನಿಮಾ ಎಲ್ಲ ಹಾಕಿದ್ದಾರೆ ಫ್ರೆಂಡ್ಸ್. ನಿಮ್ಗೆ ಯಾರು ಹೋಗೋಕ್ಕಾಗಿಲ್ಲ ಅನ್ನೋರು ವಿಡಿಯೋ ನೋಡ್ಕೊಳ್ಳಿ. ಹೋಗ್ಬೇಕಾದವರು ಅಲ್ಲಿ ಹತ್ರ ಇರೋರು ಎಲ್ಲ ಹೋಗಿ ನೋಡಿ. ಇಂಥವ್ರೆಲ್ಲರೂ ನಮಗೆ ಇನ್ಸ್ಪಿರೇನ್. ಇಂಥ ವ್ಯಕ್ತಿಗಳು, ಈ ಥರ ವ್ಯಕ್ತಿಗಳು ಆಗಬೇಕು ಅನ್ನೋ ಒಂದು ಕನಸು ನಿಮ್ಮಲ್ಲೂ ಬರಲಿ. ಎಲ್ಲರೂ ಈ ಥರ ಆಗಿ ತುಂಬ ಇಂಥ ಎತ್ತರವಾದ ಬೆಳೆದಿರೋಂಥ ವಿಡಿಯೋಗಳು ನೋಡಿ ನಿಮಗೂ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅನ್ನೋದು ಹಂಬಲ, ಉತ್ಸಾಹ ನಿಮ್ಮಲ್ಲೂ ಬರ್ಬೋದು ಅಂತ ನಾನು ಹೇಳ್ತೀನಿ. ಬನ್ನಿ, ಎಲ್ಲ ಪೂರ್ತಿ ಹಾಕಿದ್ದಾರೆ ನೋಡಿ. ಅದೆಲ್ಲ ಪೂರ್ತಿ ಹಾಕಿದ್ದಾರೆ. ಅವ್ರು ಏನೇ ಒಂದು ಸಿನಿಮಾನೂ ಮಿಸ್ ಮಾಡಿಲ್ಲ. ಅವ್ರು ಎಷ್ಟು ಸಿನಿಮಾ ಮಾಡಿದ್ದಾರೆ. ಒಂದು ಮುತ್ತಿನ ಕತೆ, ತ್ರಿಮೂರ್ತಿಗಳು ನೋಡಿ ಫ್ರೆಂಡ್ಸ್. ನೋಡಿ ಯಾವ ಫಿಲಮ್ ಯಾವ ಸ್ಟೈಲಲ್ಲಿದ್ದರು ನಮ್ಮ ರಾಜಣ್ಣ ನೋಡಿ. ಇದು ಹೋದರೆ ಎಕ್ಸಿಟ್ಟು. ಇನ್ನೊಂದು ಸ್ವಲ್ಪ ಆ ಸೈಡಿಂದ ತೋರಿಸ್ತೀನಿ ಬನ್ನಿ. ಹಿಂಗೆ ಅವ್ರದ್ದು ಆ ಕಡೆ ಸ್ಮಾರಕನೂ ಕಟ್ಟಿದ್ದಾರೆ ಎಂಟ್ರೆನ್ಸ್ನಿಂದ ಹೋಗ್ಬೇಕಾದ್ರೆ. ಇದು ಎಲ್ಲ ಅವ್ರ ಫಿಲಮ್ಗಳು. ಭಕ್ತ ಕನ್ನಡದಾಸ ಯಾವ್ಯಾವ ಫಿಲಮ್ ಇದ್ದಾವೆ ಅವರವೆಲ್ಲ ಫಿಲಮನ್ನು ಇಲ್ಲಿ ಡಿಸ್ಪ್ಲೇ ಮೇಲೆ ಹಾಕಿದ್ದಾರೆ ನೋಡಿ ಫ್ರೆಂಡ್ಸ್. ಹಂಗೆ ನನ್ನ ವಿಡಿಯೋಗಳೆಲ್ಲ ನೋಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾವುದೇ ವಿಡಿಯೋಗಳನ್ನು ಹಾಕ್ತಾಯಿದ್ರೆ ನಮ್ಮ ಬೆಲ್ ಐಕನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.